ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನ ಕಲ್ಕಿ ಅನ್ನೋ ಸಿನಿಮಾನ ನೋಡಿರ್ತೀರಿ. ಅದರಲ್ಲಿ ಹನಿ ಹನಿ ನೀರಿಗೂ ಪರದಾಡಬೇಕಾದ ಪರಿಸ್ಥಿತಿ ಮುಂದೆ ಈ ಜಗತ್ತಿಗೆ ಬರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಗಂಗೆ ಹರಿಯುವ ವಾರಣಾಸಿಯಲ್ಲೇ ನೀರಿಗೆ ಹಾಹಾಕಾರ ಉಂಟಾಗೋ ದಿನ ಬರಬಹುದು ಅನ್ನೋ ಸೂಚನೆಯನ್ನ ಆ ಸಿನಿಮಾ ನಮಗೆ ಕೊಡುತ್ತೆ. ಅಯ್ಯೋ, ಸಿನಿಮಾ ಅಲ್ವೇನ್ರಿ, ಅದರಲ್ಲಿ ಏನು ಬೇಕಾದರೂ ಹೇಳ್ತಾರೆ ಅಂತ ನಿಮಗೆ ಅನ್ನಿಸ್ಬೋದು. ಹಾಗೇನೆ ಭೂಮಿಯ ಮೇಲೆ, ಭೂಮಿಯ ಒಳಗೆ, ಹಿಮರೂಪದಲ್ಲಿ, ಸಮುದ್ರದಲ್ಲಿ ಎಷ್ಟೆಲ್ಲ ನೀರಿದೆ, ಅದೇನು ಬತ್ತು ಹೋಗ್ಬಿಡುತ್ತಾ, ನಾನ್ ಸೆನ್ಸ್ ಅಂತ ಕೂಡ ಕೆಲವರು ಅಂದ್ಕೋಬಹುದು. ಆದರೆ ಹಿಮಪರ್ವತಗಳು ಕರಗಿ ಹೋಗುತ್ತವೆ, ಸಮುದ್ರಗಳು ಬತ್ತು ಹೋಗುತ್ತವೆ, ಈ ಭೂಮಿ ನೀರಿಲ್ಲದೆ ಒಣಗುವ ಕಾಲ ಬರುತ್ತೆ, ಧರೆ ಧಗಧಗಿಸಿ ಉರಿಯುತ್ತೆ ಅನ್ನೋ ಎಚ್ಚರಿಕೆಯನ್ನ ಪ್ರಕೃತಿ ನಮಗೀಗಾಗಲೇ ರವಾನೆ ಮಾಡ್ತಾ ಇದೆ. ಗೆಳೆಯರೆ, ಈ ಹಿಂದೆ ಅರಾಲ್ ಸಮುದ್ರದ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟಾಗ ಅಲ್ಲಿ ಪಳೆಯುಳಿಕೆಗಳಂತೆ ಕಂಡು ಬರ್ತಾ ಇದ್ದ ಹಡಗುಗಳನ್ನು ನೀವು ನೋಡಿದ್ರಿ. ಒಂದು ಕಾಲದಲ್ಲಿ ನೀರಿನಿಂದ ಆವೃತವಾಗಿದ್ದ ಜಾಗ ಎಲ್ಲ ಇವತ್ತು ಬಯಲು ಮರುಭೂಮಿ ಆಗ್ತಾ ಇರೋದು ಕೂಡ ನಿಮಗೆ ಗೊತ್ತಿದೆ. ಈಗ ಜಗತ್ತಲ್ಲಿ ಮತ್ತೊಂದು ಸಮುದ್ರ ಅಂಥದ್ದೇ ಸ್ಥಿತಿಯನ್ನು ಎದುರಿಸ್ತಾ ಇದೆ. ಈ ಪ್ರಪಂಚದಲ್ಲಿರುವ ಅತಿ ದೊಡ್ಡ ಇನ್ಲ್ಯಾಂಡ್ ವಾಟರ್ ಲೇಕ್ ತನ್ನ ಗಾತ್ರವನ್ನು ಕಳ್ಕೊಳ್ತಾ ಇದೆ. ಆ ಮೂಲಕ ಅದು ಕೂಡ ಮತ್ತೊಂದು ಅರಾಲ್ ಸಮುದ್ರವಾಗುವತ್ತ ಹೆಜ್ಜೆಯನ್ನು ಇಟ್ಟಿದೆ. ಹಾಗಾದರೆ ಯಾವುದು ಆ ಸಮುದ್ರ? ಅದಕ್ಕೀಗ ಬಂದಿರೋ ಕಂಟಕ ಎಂಥದ್ದು? ಅದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನೀರು ನೀರು ನೀರು. ಈ ಜಗತ್ತಲ್ಲಿ ನೀರಿಗಾಗಿ ಹಾಹಾಕಾರನೇ ಉಂಟಾಗುವ ಸಮಯ ಬಂದೇ ಬರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನಷ್ಟು ಸಮಯ ಹಿಡಿಬಹುದು, ಆದರೆ ಅಂಥದ್ದೊಂದು ಪರಿಸ್ಥಿತಿಯನ್ನು ಭೂಮಿ ಖಂಡಿತ ಎದುರಿಸುತ್ತೆ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. ಅಲ್ಲ, ಜಗತ್ತಲ್ಲಿ 71% ಬರೀ ನೀರೇ ಇದೆ. ಅಂಥದ್ರಲ್ಲಿ ನೀರೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ನಿಮ್ಮನ್ನು ಖಂಡಿತ ಕಾಡಬಹುದು. ಆದರೆ ಸಮುದ್ರಗಳು ಬತ್ತು ಹೋಗ್ತಾ ಇರೋದನ್ನ, ಹಿಮಪದರಗಳು ಕರಗಿ ನೀರಾಗ್ತಾ ಇರೋದನ್ನ ನೋಡ್ತಾ ಇದ್ರೆ ಭೂಮಿ ಬರಿದಾಗೋ ಬಗ್ಗೆ ಅನುಮಾನಗಳೇನು ಕಾಡುತ್ತಿಲ್ಲ. ಗೆಳೆಯರೆ, ಉಜ್ಬೇಕಿಸ್ತಾನ ಮತ್ತು ಕಜಕಿಸ್ತಾನ ಗಡಿಯಲ್ಲಿನ ಅರಾಲ್ ಸಮುದ್ರ ಒಣಗಿ ನಿಂತ ನಂತರ ಈಗ ಕ್ಯಾಸ್ಪಿಯನ್ ಸಮುದ್ರ ಕೂಡ ಬತ್ತುವ ಆತಂಕವನ್ನು ಎದುರಿಸ್ತಾ ಇದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕ್ಯಾಸ್ಪಿಯನ್ ಸಮುದ್ರ. ಇದನ್ನ ಜಗತ್ತಿನ ಅತಿದೊಡ್ಡ ಸರೋವರ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಈ ಸಮುದ್ರ ಬೇರಿನ್ಯಾವುದೋ ಸಾಗರದ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ. ಇದರ ಸುತ್ತ ಭೂಗಡಿಗಳಿವೆ. ಈ ರೀತಿಯ ಸಮುದ್ರಗಳು ತುಂಬಾನೇ ವಿರಳ. ಹಾಗೆ ನೋಡಿದ್ರೆ ಜಗತ್ತಿನ ಅತಿದೊಡ್ಡ ಸಿಹಿ ನೀರಿನ ಸರೋವರಗಳು ಈ ತರ ಇರುತ್ತವೆ. ಆದರೆ ಈ ಕ್ಯಾಸ್ಪಿಯನ್ ಸಮುದ್ರ ಉಪ್ಪು ನೀರಿನ ಸರೋವರವಾಗಿ ಗುರುತಿಸ್ಕೊಳ್ಳುತ್ತೆ. ಇದು ಉಪ್ಪು ನೀರಿನಿಂದ ಕೂಡಿರೋದ್ರಿಂದಲೇ ಇದನ್ನ ಸರೋವರ ಅಂತ ಕರೀದೆ ಸಮುದ್ರ ಅಂತ ಕರೀತಾರೆ. ಈ ಕ್ಯಾಸ್ಪಿಯನ್ ಸಮುದ್ರದ ಕರಾವಳಿಯನ್ನ 5 ದೇಶಗಳು ಹಂಚಿಕೊಳ್ಳುತ್ತವೆ. ರಷ್ಯಾ, ಕಜಕ್, ತುರ್ಕಮೆನಿಸ್ತಾನ, ಅಜರ್ಬೈಜಾನ್ ಹಾಗೂ ಇರಾನ್ಗಳು ಈ ಸಮುದ್ರದ ತೀರದಲ್ಲಿವೆ. ಇದು 3,71,000 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಯುರೋಪ್ ಹಾಗೂ ಏಷ್ಯಾನ ಸಂಪರ್ಕಿಸುವ ಕೊಂಡಿಯಂತಿದ್ದು ಉತ್ತರ ಮತ್ತು ದಕ್ಷಿಣಕ್ಕೆ 1,200 ಕಿಲೋಮೀಟರ್ ಹಾಗೂ ಪೂರ್ವ ಮತ್ತು ಪಶ್ಚಿಮಕ್ಕೆ 300 ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಈ ಸಮುದ್ರ ಹೊಂದಿದೆ. ಇನ್ನು ಈ ಕ್ಯಾಸ್ಪಿಯನ್ ಜಾಗತಿಕ ಸಮುದ್ರ ಮಟ್ಟಕ್ಕಿಂತ 27 ಮೀಟರ್ನಷ್ಟು ಕೆಳಗಿದೆ ಅನ್ನೋದು ಮತ್ತೊಂದು ವಿಶೇಷ. ಈ ಸಮುದ್ರದಲ್ಲಿ ಅತಿ ಹೆಚ್ಚು ನೀರನ್ನು ಡಿಸ್ಚಾರ್ಜ್ ಮಾಡೋದು ಯುರೋಪ್ನ ಅತಿದೊಡ್ಡ ನದಿಗಳಲ್ಲಿ ಒಂದಾದ ಓಲ್ಗಾ ನದಿ. ಈ ನದಿ ರಷ್ಯಾದಲ್ಲಿ ಹುಟ್ಟಿ ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರುತ್ತೆ. ಇಲ್ಲಿಯವರೆಗೆ ಈ ಸಮುದ್ರವನ್ನು ಜೀವಂತವಾಗಿ ಇಟ್ಟುಕೊಂಡಿರೋದೇ ಓಲ್ಗಾ ನದಿ ಅಂತ ಹೇಳಿದರೆ ತಪ್ಪಲ್ಲ. ಆದರೆ ಈಗ ಓಲ್ಗಾ ನದಿಯ ಕಾರಣದಿಂದಲೇ ಈ ಕ್ಯಾಸ್ಪಿಯನ್ ಸಮುದ್ರ ನಿಧಾನವಾಗಿ ಮರೆಯಾಗುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಕ್ಯಾಸ್ಪಿಯನ್ ಸಮುದ್ರ ಪ್ರತಿ ವರ್ಷ 7 ಸೆಂಟಿಮೀಟರ್ ಅಂದರೆ ಹೆಚ್ಚು ಕಡಿಮೆ ಅರ್ಧ ಅಡಿಗೂ ಅಧಿಕ ಪ್ರಮಾಣದಲ್ಲಿ ಕುಗ್ಗುತ್ತಾ ಇದೆ. ಓಲ್ಗಾ ನದಿಗೆ ಹೆಚ್ಚು ನೀರು ಬಾರದ ಸಂದರ್ಭಗಳಲ್ಲಿ ಈ ಸಮುದ್ರ 120 ಸೆಂಟಿಮೀಟರ್ ವರೆಗೆ ಕುಗ್ಗಿರುವ ಉದಾಹರಣೆಗಳು ಕೂಡ ಇವೆಯಂತೆ. ಹೀಗಾಗಿ ಜಗತ್ತಲ್ಲಿ ಅತಿ ವೇಗವಾಗಿ ಕುಗ್ಗುತ್ತಾ ಇರುವ ಸಮುದ್ರ ಅಂತ ಈ ಕ್ಯಾಸ್ಪಿಯನ್ ಸಮುದ್ರ ಗುರುತಿಸ್ಕೊಳ್ತಾ ಇದೆ. 2020 ಹಾಗೂ 2021ರಲ್ಲಿ ನಡೆದ ಸಂಶೋಧನೆಗಳ ಪ್ರಕಾರ ಈ ಸಮುದ್ರ ಈ ಶತಮಾನದ ಕೊನೆಯ ಹೊತ್ತಿಗೆ ಅಂದರೆ ಇನ್ನೊಂದು 75 ವರ್ಷಗಳಲ್ಲಿ ಸರಿಸುಮಾರು 18 ಮೀಟರ್ಗಳಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಈಗ ಜಗತ್ತಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದು ಈ ಸಮುದ್ರ ತೀರದ ದೇಶಗಳು ಮುಂದೆ ತೊಂದರೆಗೆ ಸಿಲುಕುವ ಸಾಧ್ಯತೆ ಕಂಡು ಬರ್ತಾ ಇದೆ. ಗೆಳೆಯರೆ, ಈ ಕ್ಯಾಸ್ಪಿಯನ್ನ ತೀರದಲ್ಲಿ ರಷ್ಯಾ, ಇರಾನ್, ಅಜರ್ಬೈಜಾನ್, ಕಜಕಿಸ್ತಾನ್, ತುರ್ಕಮೆನಿಸ್ತಾನದಂತಹ ದೇಶಗಳಿವೆ. ರಷ್ಯಾದ ಕಥೆ ಬಿಡಿ, ಅದು ಸಾಕಷ್ಟು ಸಮುದ್ರ ಗಡಿಗಳನ್ನು ಹೊಂದಿರುವ ದೇಶ. ಆರ್ಕಟಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಮಹಾಸಾಗರಗಳಿಗೆ ಈ ರಷ್ಯಾ ತೆರೆಕೊಳ್ಳುತ್ತೆ. ಹೀಗಾಗಿ ರಷ್ಯಾಗೆ ಈ ಕ್ಯಾಸ್ಪಿಯನ್ ನಿಂದ ಹೆಚ್ಚು ಆಗಬೇಕಾಗಿರುವುದೇನಿಲ್ಲ. ಇನ್ನು ಇರಾನ್ ಕೂಡ ಇದ್ದದರಲ್ಲಿ ಸೇಫ್ ಆಗೇ ಇದೆ. ಯಾಕೆಂದ್ರೆ ಹಿಂದೂ ಮಹಾಸಾಗರದ ಹೆಬ್ಬಾಗಿಲು ಈ ಇರಾನ್ಗೆ ತೆರೆಕೊಂಡಿದೆ. ಆದರೆ ಕಜಕಿಸ್ತಾನ, ತುರ್ಕಮೆನಿಸ್ತಾನ, ಅಜರ್ಬೈಜಾನ್ಗಳಿವೆ ನೋಡಿ,
ಇವುಗಳಿಗೆ ಕ್ಯಾಸ್ಪಿಯನ್ ಅನ್ನ ಬಿಟ್ಟರೆ ಬೇರೆ ಯಾವ ಸಮುದ್ರನೂ ಇಲ್ಲ. ಹೀಗಾಗಿ ಈ ಕ್ಯಾಸ್ಪಿಯನ್ ಅನ್ನೋ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಒಣಗಿ ಹೋಗ್ಬಿಟ್ರೆ ಈ ದೇಶಗಳು ತುಂಬಾನೇ ತೊಂದರೆಗೀಡಾಗತ್ವೆ. ಸದ್ಯಕ್ಕೆ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಸಿಗ್ತಾ ಇರೋ ಸೀ ಫುಡ್ ಇಲ್ಲಿನ ದೇಶಗಳಿಗೆ ಆಧಾರ ಆಗಿದೆ. ಹಾಗೇನೆ ಈ ಸಮುದ್ರದಲ್ಲಿ ಕೋಟ್ಯಂತರ ಜಲಚರಗಳಿವೆ. ಅದು ಇಲ್ಲಿನ ಬಯೋಡೈವರ್ಸಿಟಿಯನ್ನ ಕಾಪಾಡೋದಕ್ಕೆ ಕೂಡ ಸಹಾಯ ಮಾಡ್ತಾ ಇದೆ. ಹೀಗಿರುವಾಗ ಸಮುದ್ರನೇ ನಾಶ ಆಗ್ಬಿಟ್ರೆ ಅಲ್ಲಿನ ಕೋಟ್ಯಂತರ ಜನರ ಆಹಾರದ ಮೇಲೆ ಇದು ಭಯಾನಕ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಕ್ಯಾಸ್ಪಿಯನ್ ಸಮುದ್ರ ಸಿಂಕ್ ಆಗ್ತಿದೆ ಅನ್ನೋ ವರದಿಗಳು ಬರ್ತಿದ್ದಂತೆ ಆ ಭಾಗದಲ್ಲಿನ ದೇಶಗಳಲ್ಲೊಂದು ಸಣ್ಣ ಭಯ, ಆತಂಕ ಶುರುವಾಗ್ತಾ ಇದೆ. ಇಲ್ಲಿ ಈ ಸಮುದ್ರಕ್ಕೆ ಬೇಕಾಗಿರುವ 80% ನೀರನ್ನು ಓಲ್ಗಾ ನದಿ ಕೊಡ್ತಾ ಇತ್ತು. ಆದರೆ ಇತ್ತೀಚೆಗೆ ರಷ್ಯಾ ಓಲ್ಗಾ ನದಿಯ ಮೇಲೆ ಭಾರಿ ಪ್ರಮಾಣದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳನ್ನು ಶುರು ಮಾಡಿದೆ. ಅದಕ್ಕಾಗಿ 16 ಡ್ಯಾಮ್ಗಳನ್ನು ಕಟ್ಟಿದೆ. ಇನ್ನೂ 18ಕ್ಕೂ ಹೆಚ್ಚು ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಈ ನೀರನ್ನ ರಷ್ಯಾ ತನ್ನ ದೇಶದ ಕೃಷಿಗೆ ಬಳಕೆ ಮಾಡ್ತಾ ಇದೆ. ಹೀಗಾಗಿ ಓಲ್ಗಾ ನದಿ ಕ್ಯಾಸ್ಪಿಯನ್ ಸಮುದ್ರದ ಸಮೀಪಕ್ಕೆ ಬರೋ ಹೊತ್ತಿಗಾಗಲೇ ಬಡವಾಗಿ ಹೋಗಿರುತ್ತೆ. ಇಲ್ಲಿ ನದಿಗಳು ಬಡವಾದ್ರೆ ಸಮುದ್ರಕ್ಕೆ ಸೇರಬೇಕಿರುವ ನೀರು ಎಲ್ಲಿಂದ ಬರಬೇಕು? ಹಾಗೇನೆ ನದಿ ನೀರಲ್ಲಿ ತೇಲಿ ಬರುವ ಕಸ, ಕಡ್ಡಿ, ಮರಮುಟ್ಟುಗಳು ಸಮುದ್ರವನ್ನು ಸೇರದೇ ಇದ್ರೆ ಅಲ್ಲಿನ ಜಲಚರಗಳಿಗೆ ಕೂಡ ಆಹಾರದ ಕೊರತೆ ಉಂಟಾಗುತ್ತೆ. ಇನ್ನು ಈ ಕ್ಯಾಸ್ಪಿಯನ್ ಸಮುದ್ರದ ಹಣೆ ಬರಹ ಹೇಗಿದೆ ಅಂದ್ರೆ, ಸಮುದ್ರಕ್ಕೆ ಬಂದು ಸೇರೋ ಎಲ್ಲ ನದಿಗಳ ಮೇಲೆ ನಿರ್ಮಾಣ ಆಗಿರುವ ಸಣ್ಣ ಪುಟ್ಟ ದೊಡ್ಡ ಎಲ್ಲ ಡ್ಯಾಮ್ಗಳನ್ನ ಲೆಕ್ಕ ಹಾಕಿದ್ರೆ ಇಲ್ಲಿ ಒಟ್ಟು 14,000 ಡ್ಯಾಮ್ಗಳಿವೆ ಅಂತ ಹೇಳ್ತಾರೆ. ಅಷ್ಟೊಂದು ಪ್ರಮಾಣದಲ್ಲಿ ನದಿಗಳ ಮೇಲೆ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿಬಿಟ್ರೆ ಆ ನದಿ ನೀರು ಸಮುದ್ರದವರೆಗೆ ಎಲ್ಲಿ ಬರುತ್ತೆ? ಇಲ್ಲಿ ಕೃಷಿಗೆ, ಕುಡಿಯೋದಕ್ಕೆ, ಮತ್ತೊಂದಕ್ಕೆ ನದಿ ನೀರನ್ನು ಬಳಕೆ ಮಾಡೋದು ತಪ್ಪಲ್ಲ. ಆದರೆ ಎಲ್ಲ ನೀರನ್ನು ನಾವೇ ಬಳಸ್ಕೊಂಡು ಬಿಟ್ಟು ಸಮುದ್ರಕ್ಕೆ ಒಂದೇ ಒಂದು ಹನಿ ನೀರು ತಲುಪೋದು ಹಾಗೆ ಮಾಡಿಬಿಡ್ತೀವಿ ಅಂದರೆ ಆ ಸಮುದ್ರಗಳು ಬದುಕೋದಾದರೂ ಹೇಗೆ ಹೇಳಿ? ಗೆಳೆಯರೆ, ನಮ್ಮ ಕಾವೇರಿ ನದಿ ಇದೆಯಲ್ಲ, ಅದರಲ್ಲಿ ನೀರು ಕಡಿಮೆಯಾದ ಸಂದರ್ಭದಲ್ಲಿ ಅದು ಕೂಡ ಸಮುದ್ರವನ್ನು ಮುಟ್ಟೋದಕ್ಕೆ ಕಷ್ಟಪಡುತ್ತೆ. ಅಬಾಬಾ ಅಂದರೆ ಒಂದು 4 TMC ವರೆಗೆ ಕಾವೇರಿ ನೀರು ಸಮುದ್ರವನ್ನು ಸೇರಬಹುದು. ಅಷ್ಟೊಂದು ಪ್ರಮಾಣದಲ್ಲಿ ನಾವು ಆ ನೀರನ್ನು ಬಳಸ್ತಾ ಇದ್ದೀವಿ. ಏನೋ ಮಳೆ ಚೆನ್ನಾಗಾದರೆ ಮಾತ್ರ ನದಿ ನೀರು ಯಥೇಚ್ಛವಾಗಿ ಸಮುದ್ರವನ್ನು ಸೇರೋದು. ಅಂಥ ಮಳೆ 5 ವರ್ಷಕ್ಕೋ 6 ವರ್ಷಕ್ಕೋ ಒಮ್ಮೆ ಆದರೆ ಹೆಚ್ಚು. ಇನ್ನು ಈ ಕಾವೇರಿ ನದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಈ ಬಂಗಾಳ ಕೊಲ್ಲಿ ಅನ್ನೋದು ಹಿಂದೂ ಮಹಾಸಾಗರಕ್ಕೆ ತೆರೆಕೊಂಡಿದೆ. ಆ ಮಹಾಸಾಗರಕ್ಕೆ ಭಾರತದ ಅತಿ ದೊಡ್ಡ ನದಿಗಳೆಲ್ಲ ಬಂದು ಸೇರುತ್ತವೆ. ಜಗತ್ತಲ್ಲೇ ಅಮೆಜಾನ್ನ ನಂತರ ಅತಿ ಹೆಚ್ಚು ಸಿಹಿ ನೀರನ್ನು ಡಿಸ್ಚಾರ್ಜ್ ಮಾಡುವ ಗಂಗಾ ಹಾಗೂ ಬ್ರಹ್ಮಪುತ್ರಗಳು ಈ ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಹೀಗಾಗಿ ಇಲ್ಲಿ ಸಾಕಷ್ಟು ಪ್ರಮಾಣದ ನೀರು ಸಮುದ್ರವನ್ನು ಸೇರ್ತಾ ಇರೋದ್ರಿಂದ ಕಾವೇರಿಯ ನೀರು ಸಮುದ್ರ ಸೇರೋದು ಕಡಿಮೆಯಾದರೂ ಬಂಗಾಳ ಕೊಲ್ಲಿ ಕುಗ್ಗುವ ಭಯ ಏನಿಲ್ಲ. ಆದರೆ ಕ್ಯಾಸ್ಪಿಯನ್ ತೀರದ ಜನರಿಗೆ ಈ ಅದೃಷ್ಟ ಇಲ್ಲ. ಇನ್ನು ಈ ಸಮುದ್ರ ಇಷ್ಟೊಂದು ಸಮಸ್ಯೆಗೆ ಗುರಿಯಾಗೋದಕ್ಕೆ ಅಲ್ಲಿ ಸಿಗೋ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಕಾರಣ ಆಗ್ತಾ ಇವೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ಇದೆ. ಅದರ ಜೊತೆಗೆ ಅಪಾರ ಪ್ರಮಾಣದಲ್ಲಿ ಕಲ್ಲಿದ್ದಲು ಕೂಡ ಅಲ್ಲಿ ಸಿಗುತ್ತೆ. ಹೀಗಾಗಿ ಸುತ್ತಮುತ್ತಲಿನ ದೇಶಗಳು ಈ ಸಮುದ್ರದಲ್ಲಿ ಅಪಾರ ಪ್ರಮಾಣದಲ್ಲಿ ಮೈನಿಂಗ್ ಅನ್ನು ಮಾಡ್ತಾ ಇವೆ. ಇದರಿಂದ ಸಮುದ್ರದ ನೀರು ಸಾಕಷ್ಟು ಪ್ರಮಾಣದಲ್ಲಿ ವಿಷಯುಕ್ತ ಆಗ್ತಾ ಇದೆ. ಇನ್ನು ಕಜಕ್, ತುರ್ಕ್ಮೆನಿಸ್ತಾನ್, ಇರಾನ್ ಹಾಗೂ ರಷ್ಯಾಗಳಿಂದ ಅಪಾರ ಪ್ರಮಾಣದ ರಾಸಾಯನಿಕ ಯುಕ್ತ ನೀರು ಕೂಡ ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರ್ತಾ ಇರೋದು ಈ ಸಮುದ್ರದ ಜಲಚರಗಳು ಕಡಿಮೆ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಸಮುದ್ರನೇ ಕುಗ್ತಾ ಇದೆ, ಮತ್ತೊಂದು ಕಡೆ ಜಲಚರಗಳು ನಾಶ ಆಗ್ತಾ ಇವೆ, ಮಗದೊಂದು ಕಡೆ ಅಕ್ಕಪಕ್ಕದ ದೇಶಗಳು ಈ ಸಮುದ್ರವನ್ನು ನಾಶ ಮಾಡೋದಕ್ಕೆ ಏನೆಲ್ಲ ಬೇಕೋ ಅವೆಲ್ಲವನ್ನು ಮಾಡ್ತಾ ಇವೆ. ಹೀಗಾಗಿ ಕ್ಯಾಸ್ಪಿಯನ್ ಸಮುದ್ರ ವಿಜ್ಞಾನಿಗಳು ಅಂದುಕೊಂಡದ್ದಕ್ಕಿಂತಲೂ ವೇಗವಾಗಿ ನಾಶ ಆದರೆ ಅಚ್ಚರಿ ಪಡಬೇಕಾಗಿಲ್ಲ. ಗೆಳೆಯರೆ, ಈ ಕಜಕಿಸ್ತಾನದಲ್ಲಿ ಅಕ್ಟಾವೋ ಅನ್ನೋ ಒಂದು ಸ್ಥಳ ಇದೆ. ಅಲ್ಲಿಗೆ ಕುಡಿಯುವ ನೀರು ಪೂರೈಕೆ ಆಗೋದು ಇದೇ ಕ್ಯಾಸ್ಪಿಯನ್ ಸಮುದ್ರದಿಂದ. ಇಲ್ಲಿನ ನೀರನ್ನು ಶುದ್ಧೀಕರಿಸಿ ಅದನ್ನು ಅಲ್ಲಿನ ಜನಕ್ಕೆ ಕುಡಿಯೋದಕ್ಕೆ ಕೊಡ್ತಾ ಇದ್ದಾರೆ. ಇನ್ನು ಕಜಕಿಸ್ತಾನದ ಸಾಕಷ್ಟು ಬೀಚುಗಳಿಗೆ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಅದು ಆ ದೇಶದ ಆದಾಯವನ್ನು ಹೆಚ್ಚು ಮಾಡ್ತಾ ಇದೆ. ಒಂದು ವೇಳೆ ಈ ಸಮುದ್ರ ನಾಶ ಆದರೆ ಈ ಆದಾಯಕ್ಕೆ ಕೂಡ ಕತ್ತರಿ ಬೀಳೋ ಸಾಧ್ಯತೆ ಇರುತ್ತೆ. ಈಗಾಗಲೇ ಕಜಕ್ ಭಾಗದ ಕ್ಯಾಸ್ಪಿಯನ್ ಸಮುದ್ರದಲ್ಲಿ 25,000ಕ್ಕೂ ಅಧಿಕ ಸೀಲುಗಳು ಕಣ್ಮರೆಯಾಗಿವೆ. ರಷ್ಯಾದ ನಾರ್ತ್ ಕಾಕಸ್ ಭಾಗದಲ್ಲಿ ಇತ್ತೀಚೆಗೆ 2,500 ಸೀಲುಗಳು ಸತ್ತು ದಡ ಸೇರಿದ್ದ ಘಟನೆ ಸಂಶೋಧಕರಿಗೆ, ಸಾಗರ ವಿಜ್ಞಾನಿಗಳಿಗೆ ಶಾಕ್ ಉಂಟು ಮಾಡಿತ್ತು. ಯಾಕೆಂದರೆ ಸೀಲ್ಗಳ ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿದ ವಿಜ್ಞಾನಿಗಳಿಗೆ ಇವು ಸಮುದ್ರದಲ್ಲಾಗಿರುವ ಪೊಲ್ಯೂಷನ್ನಿಂದ ನ್ಯೂಮೋನಿಯಾಗೆ ತುತ್ತಾಗಿ ಸಾವನ್ನಪ್ಪಿವೆ ಅನ್ನೋದು ಗೊತ್ತಾಯಿತು. ಹೀಗಾಗಿ ಕ್ಯಾಸ್ಪಿಯನ್ ಸಮುದ್ರ
ಬರ್ತಾ ಬರ್ತಾ ವಿಷಯುಕ್ತ ಸರೋವರವಾಗಿ ಪರಿಣಮಿಸ್ತಾ ಹೋಗ್ತಾ ಇದೆ. ಇನ್ನು ಇತ್ತೀಚೆಗೆ ಕಜಕ್ ಭಾಗದಲ್ಲಿ 289 ಸೀಲುಗಳು ಸಾವನ್ನಪ್ಪಿದ್ವು. ಇದು ಕೂಡ ಕ್ಯಾಸ್ಪಿಯನ್ ಸಮುದ್ರದ ಬಗ್ಗೆ ಪ್ರಶ್ನೆಗಳು ಏಳುವ ಹಾಗೆ ಮಾಡ್ತಾ ಇದೆ. ಸೊ ಇಲ್ಲಿ ಕ್ಯಾಸ್ಪಿಯನ್ ಸಮುದ್ರದ ಉಳಿವಿಗೆ ಆ ಭಾಗದ ರಾಷ್ಟ್ರಗಳು ಈಗಲೇ ಮುಂದಾಗದೇ ಇದ್ರೆ ಇನ್ನು ಕೆಲ ವರ್ಷಗಳಲ್ಲಿ ಈ ಸಮುದ್ರ ಕಣ್ಮರೆಯಾಗಿ ಹೋಗುವ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಕಜಕ್, ತುರ್ಕ್ಮೆನಿಸ್ತಾನ್ ನಂತಹ ದೇಶಗಳು ರಷ್ಯಾಗೆ ಮನವಿ ಮಾಡ್ತಾ ಇವೆ. ಓಲ್ಗಾ ನದಿ ನೀರನ್ನ ಡೈವರ್ಟ್ ಮಾಡೋ ಉದ್ದೇಶದಿಂದ ನಿರ್ಮಾಣ ಮಾಡಲಾಗ್ತಾ ಇರುವ ಡ್ಯಾಮ್ ಯೋಜನೆಗಳನ್ನು ಕೈ ಬಿಡಿ ಅಂತ ಅವರು ಕೇಳ್ಕೋತಾ ಇದ್ದಾರೆ. ಓಲ್ಗಾ ನದಿ ನೀರು ಈ ಸಮುದ್ರವನ್ನು ಸೇರಿದ್ರೆ ಈಗ ಉದ್ಭವಿಸಿರುವ ಸಮಸ್ಯೆ ಒಂದಷ್ಟರ ಮಟ್ಟಿಗೆ ಬಗೆಹರಿಯಬಹುದು ಅನ್ನೋದು ಇವರ ಉದ್ದೇಶ. ಆದರೆ ರಷ್ಯಾ ಇಲ್ಲಿ ಏನು ಮಾಡುತ್ತೆ, ಪುತಿನ್ ಯಾವ ನಿರ್ಧಾರವನ್ನು ತಗೊಳ್ತಾರೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಟ್ಟಲ್ಲಿ ಜಾಗತಿಕ ತಾಪಮಾನ, ಮನುಷ್ಯನ ದುರಾಸೆ ಹಾಗೂ ಭೂಮಿಗೆ ವಿಷಾಯಿಸುವ ಮನಸ್ಥಿತಿಗಳು ಇವತ್ತು ದೊಡ್ಡ ದೊಡ್ಡ ಸಮುದ್ರಗಳೇ ಬತ್ತಿ ಹೋಗೋ ಥರದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇವೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮುಂದೊಂದಿನ ಭೂಮಿ ನೀರಿಲ್ಲದೆ ಬಣಗುಟ್ಟಿ ಹೋಗುತ್ತೆ ಅನ್ನೋದರಲ್ಲಿ ಯಾವ ಅನುಮಾನಗಳು ಉಳಿಯೋದಿಲ್ಲ. ಇದು ಗೆಳೆಯರೆ, ಕುಗ್ಗುತ್ತಾ ಇರೋ ಕ್ಯಾಸ್ಪಿಯನ್ ಸಮುದ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.